ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ವಂದನೆಗಳೊಂದಿಗೆ ದೇವರು ನಮಗೆ ಪ್ರತಿದಿನವೂ ಒಂದು ವಾಕ್ಯವನ್ನು ಓದಿ ಪ್ರಾರ್ಥಿಸುವ ಸೌಭಾಗ್ಯವನ್ನು ಕೊಟ್ಟಿದ್ದಕ್ಕೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಈ ದಿನ ನಮಗೆ ದೇವರು ಕೊಟ್ಟಂಥ ವಚನ ಭಾಗ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 6ನೇ ವಚನವಾಗಿದೆ. ನನ್ನ ಸ್ನೇಹಿತರಲ್ಲಿ ಒಬ್ಬನು ಎಲ್ಲಿಗೂ ಪ್ರಯಾಣವಾಗಿ ನನ್ನ ಬಳಿಗೆ ಬಂದಿದ್ದಾನೆ, ಅವನಿಗೆ ಊಟ ಬಡಿಸುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಎಂದು ಕೇಳಲು. ಈ ವಚನ ನಮಗೆ ಮುಖ್ಯವಾಗಿ ಒಂದು ವಿಷಯವನ್ನು ಕಲಿಸುತ್ತದೆ. ವಚನದಲ್ಲಿ ಯೇಸು ಪ್ರಾರ್ಥನೆಯ ಕುರಿತಾಗಿ ಒಂದು ಉಪಮೆಯನ್ನು ನಮಗೆ ಹೇಳುತ್ತಾರೆ ಎಂದು ನಮಗೆ ತಿಳಿಯಪಡಿಸುತ್ತದೆ. ಏಕೆಂದರೆ ಪ್ರಯಾಣದಿಂದ ಬಂದ ಸ್ನೇಹಿತನಿಗೆ ಆತಿಥ್ಯ ನೀಡಬೇಕೆಂಬ ಅಗತ್ಯ ಇದೆ, ಆದರೆ ಮನೆಯಲ್ಲಿ ಏನೂ ಇಲ್ಲ. ಆದ್ದರಿಂದ ಮತ್ತೊಬ್ಬನ ಸ್ನೇಹಿತನ ಬಳಿ ಸಾಲ ಕೇಳಲು ಹೋಗುತ್ತಾನೆಂದ ಆಧ್ಯಾತ್ಮಿಕ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಇಲ್ಲಿ ಪ್ರಯಾಣದಿಂದ ಬಂದ ಸ್ನೇಹಿತನನ್ನು ನಮ್ಮ ಜೀವನಕ್ಕೆ ಬರುವ ಅಗತ್ಯ, ಸಮಸ್ಯೆ ಅಥವಾ ಹೊಣೆಗಾರಿಕೆಯನ್ನು ಸೂಚಿಸುತ್ತದೆ. ನನ್ನಲ್ಲಿ ಏನೂ ಇಲ್ಲ ಎಂಬುದನ್ನು ನಮ್ಮ ಸ್ವಂತ ಶಕ್ತಿ, ಜ್ಞಾನ, ಸಂಪನ್ಮೂಲದಿಂದ ಅಲ್ಲ, ನಾವು ಸತ್ಯವನ್ನು ಒಪ್ಪಿಕೊಳ್ಳುವ ಮನಸ್ಸು ನಮ್ಮಲ್ಲಿರಬೇಕು. ಈ ಸ್ಥಿತಿಯಲ್ಲಿ ನಾವು ದೇವರ ಬಳಿಯಲ್ಲಿ ಧೈರ್ಯವಾಗಿ ಕೇಳಬೇಕು ಎಂಬುವ ಮುಖ್ಯ ಸಂದೇಶವಾಗಿದೆ ಈ ವಾಕ್ಯದಲ್ಲಿ ಕರ್ತರಾದ ಯೇಸು ಕ್ರಿಸ್ತರು ನಮಗೆ ತಿಳಿಯಪಡಿಸುವುದು. ನಮ್ಮ ಬಳಿಯಲ್ಲಿ ಏನೂ ಇಲ್ಲವೆಂದು ಅನಿಸಿದಾಗಲೂ ದೇವರ ಬಳಿಯೂ ಎಲ್ಲವಿದೆ. ಹಠವಾಗಿ, ನಂಬಿಕೆಯಾಗಿ ನಾವು ಕೇಳಬೇಕಾಗಿದೆ. ಅದಾಗಿದೆ ದೇವರು ಈ ಸಮಯದಲ್ಲಿ ನಮಗೆ ಕೇಳುವಂತಹ ಒಂದು ವಚನ ಭಾಗ. ಈ ವಚನವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ವಚನವನ್ನು ನಮ್ಮ ಹೃದಯದಲ್ಲಿ ನಾವು ಸ್ವೀಕರಿಸಿಕೊಂಡು ಪ್ರಾರ್ಥಿಸಿದಾಗ ನಮಗೆ ಎಲ್ಲ ಸಾಧಿಸಲು ಸಾಧ್ಯ ಎಂಬುದಾಗಿ ತಿಳಿಯಪಡಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಚನವನ್ನು ಅನೇಕರಿಗೆ ಶೇರ್ ಮಾಡಿ. ನೀವು ಈ ವಚನವನ್ನು ಓದಿ ವಚನವನ್ನು ಸ್ವೀಕರಿಸಿರಿ. ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿ. ನಾವು ನಿಮಗಾಗಿಯೂ ನಿಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದರೆ ನಮಗೆ ಕಳಿಸಿಕೊಡಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಆಮೇನ್.